ನನ್ನವ್ವ ಒಲಿದು ಬಾರೆ ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ ಮೋಕ್ಷಪ್ರದಾಯಿನಿ ಒಲಿದು ಬಾರೆ ಅರಿಶಿನ ಕುಂಕುಮ ಶೋಭಿತೆ ನಲಿದು ಬಾರೆ ಮಂಗಳದಾಯಿನಿ ನೀನು ಒಲಿದು ಬಾರೆ ಮಂಗಳವಾರದ ಪೂಜೆಗೆ ನಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ ಅಮಾವಾಸ್ಯೆ ಪೂಜೆಗೆ ನೀನು ಒಲಿದು ಬಾರೆ ಶಿವರಾತ್ರಿ ಉತ್ಸವಕ್ಕೆ ನಲಿದು ಬಾರೆ ಮಲ್ಲೆ ಮಲ್ಲಿಗೆಯಂತೆ ಒಲಿದು ಬಾರೆ ಸುರಭಿ ಸಂಪಿಗೆಯಂತೆ ನಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ ಕಲ್ಪತರುನಾಡಲ್ಲಿ ನಲಿದು ಬಾರೆ ಕಾಮಧೇನು ಕಲ್ಪವೃಕ್ಷ ಒಲಿದು ಬಾರೆ ಕರುಣಾಸಾಗರಿ ನೀನು ನಲಿದು ಬಾರೆ ಆದಿಶಕ್ತಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ ಕೂಗಿಗೆ ಬಂದ ದೇವಿ ಬಾರೆ ವಂಗನಾಡಿಂದ ಬಂದ ತಾಯಿ ಬಾರೆ ಕಬ್ಬಾಳು ಕ್ಷೇತ್ರದಮ್ಮ ಒಲಿದು ಬಾರೆ ಆದಿಶಕ್ತಿ ಪರಾಶಕ್ತಿ ನಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ ದಂಡಿನ ಪ್ರಿಯಳೆ ಒಲಿದು ಬಾರೆ ಕೊಂಡದರಕ್ಕೆ ತೀರಿಸುವೆ ನಲಿದು ಬಾರೆ ಭಕ್ತರ ಕುಣಿತಕ್ಕೆ ಕುಣಿದು ಬಾರೆ ನಮ್ಮಯ ಕಷ್ಟಗಳನ್ನು ಕಳೆಯಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ ಸರ್ವಸ್ವ ನೀನು ಒಲಿದು ಬಾರೆ ಸುಮಂಗಲೆಯರ ಭಕ್ತಿಗೆ ನಲಿದು ಬಾರೆ ಕುಲ ಭಕ್ತರ ಪೂಜೆ ಪಡೆದು ಒಲಿದು ಬಾರೆ ಕಬ್ಬಾಳಿನ ದುರ್ಗಾಂಬೆ ನಲಿದು ಬಾರೆ ಒಲಿದು ಬಾ ನನ್ನವ್ವ ಒಲಿದು ಬಾರೆ
ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ, ಒಲಿದು ಬಾ ನನ್ನವ್ವ ಒಲಿದು ಬಾರೆ, ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ. ತಮಟೆ ಡೊಳ್ಳಿನ ನಾದಕ್ಕೆ ಎದ್ದು ಬಾರೆ, ಕಬ್ಬಾಳು ಕ್ಷೇತ್ರದಮ್ಮ ನಲಿದು ಬಾರೆ, ಮುತ್ತೈದೆ ಪೂಜೆಗೆ ಒಲಿದು ಬಾರೆ, ಕಷ್ಟದಲ್ಲಿ ಸುಖದಲ್ಲಿ ಎದ್ದು ಬಾರೆ, ಒಲಿದು ಬಾ ನನ್ನವ್ವ ಒಲಿದು ಬಾರೆ, ಕರಿದುರ್ಗಿ ಕಬ್ಬಾಳಿ ಒಲಿದು ಬಾರೆ, ಒಲಿದು ಬಾ ನನ್ನವ್ವ ಒಲಿದು ಬಾರೆ, ಅಗ್ನಿಕೊಂಡವ ತುಳಿವೆ ನಲಿದು ಬಾರೆ. ಕಬ್ಬಾಳಿ ಈ ದೀನಳ ಮೊರೆ ಕೇಳಿ, ಕರುಣಿಸು ಕಬ್ಬಾಳಿ ಈ ದೀನಳ ಮೊರೆ ಕೇಳಿ, ಅನುದಿನ ನಿನ್ನ ನೆನೆಯುವೆ ನಮ್ಮ ದರುಶನ ನೀ ನೀಡು, ದರುಶನ ನೀ ನೀಡು, ಕರುಣಿಸು ಕಬ್ಬಾಳಿ.
ಕಬ್ಬಾಳಿ ಈ ದೀನಳ ಮೊರೆ ಕೇಳಿ ಅನುದಿನ ನಿನ್ನ ನೆನೆಯುವೆ ನಮ್ಮ ದರುಶನ ನೀ ನೀಡು ದರುಶನ ನೀ ನೀಡು ಕರುಣಿಸು ಕಬ್ಬಾಳಿ ಈ ದೀನಳ ಮೊರೆ ಕೇಳಿ ಕರುಣಿಸು ಕಬ್ಬಾಳಿ ಈ ದೀನಳ ಮೊರೆ ಕೇಳಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ. ನಾವು ಏನು ಅನ್ಕೊಂಡ್ರೆ ಮಕ್ಕಳ ಮದುವೆ ವಿದ್ಯಾಭ್ಯಾಸ ಒಳ್ಳೆಯದಾಗಿದ್ದಾಳಮ್ಮ. ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನೋ ಒಂದು ಅನ್ಕೊಂಡ್ವಿ, ಅದು ಅದೇ ಥರನೇ ನೆರವೇರ್ತು. ಅನ್ಕೊಂಡಂಗೆಲ್ಲ ಆಗ್ತೈತೆ. ನಮ್ಗೆ ಖುಷಿ ಆಯಿತು. ಎಲ್ಲಿಂದ ಬಂದಿದ್ದೀರಾ? ಚನ್ನಪಟ್ಟಣನೇ, ಚನ್ನಪಟ್ಟಣ ಇಲ್ಲಿಯವರೇ? ರಾಜಗೆಂಪೇಗೌಡ ಬಡಾವಣೆ. ಓಕೆ ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 1 ಇಯರ್. 1 ಇಯರಿಂದ ಬರ್ತಾ ಇದ್ದೀರಿ. ನೀವು 1 by 1? ನಾನು ಸವಿತಾ ಅಂತ, ನಾವು ಕೆಂಪೇಗೌಡ ಬಡಾವಣೆಯಿಂದಾನೆ. ಇವಳೇ ನನ್ನ ಫ್ರೆಂಡು ಪರಿಚಯ ಮಾಡಿಕೊಟ್ಟಿದ್ದು. ಇವಳು ಸ್ಟೇಟಸ್ ನೋಡಿ ಸೇಮ್ ಕಬ್ಬಾಳ್ ಥರನೇ ಇದೆ, ತುಂಬ ಶಕ್ತಿ ದೇವತೆ. ಹಾಗಾಗಿ ನಾನು ಏನೋ ಅಂದ್ಕೊಂಡು ಬಂದಿದ್ದೀನಿ, ನನಗೆ ಇನ್ನೂ ಆಗಬೇಕು, ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅಮ್ಮ. ನಂಬಿಕೆಯಿಂದ ಬರ್ತೀವಿ, ಪ್ರತಿ ವಾರ ಪ್ರತಿ ಶುಕ್ರವಾರ ಬರ್ತಿದ್ದೀನಿ. ತಾಯಿ ನಂಬ್ಕೊಂಡಿದ್ದೀನಿ, ನೋಡೋಣ ಆಗುತ್ತೆ ಅಂತ ಭರವಸೆ ಇದೆ ನನಗೆ. ನೋಡೋಣ. ನೆಕ್ಸ್ಟ್ ನಾನು 10 ವರ್ಷದಿಂದ ಬರ್ತಾ ಇದ್ದೀನಿ. ಇವತ್ತೇನು ನಾನು ಚೆನ್ನಾಗಿದ್ದೀನೋ ಅದು ಈ ಅಮ್ಮನ ನಂಬಿನೇ ಅಷ್ಟೇ, ಇನ್ನೇನು ಹೇಳಕ್ಕೆ. ಏನು ವರ್ಕ್ ಮಾಡ್ತಾ ಇದ್ರಿ? ಏನೂ ಇರಲಿಲ್ಲ. ಫಸ್ಟು ಇಲ್ಲಿ ಅಮ್ಮನ ಹತ್ರ ಬಂದಮೇಲೆ ಇವತ್ತು ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ. ಚೆನ್ನಾಗಿ ಬದುಕ್ತಾರೆ. 10 ವರ್ಷ ಆಯಿತು ನಾನು. ಎಲ್ಲ ಸರಿ ಹೋಗಿದೆ, ಎಲ್ಲ ಒಳ್ಳೇದಾಗಿದೆ. ತುಂಬಾ ಆಗಿದೆ. 10 ವರ್ಷದಿಂದ ಬರ್ತಾ ಇದ್ದೀರಿ ಅಂತೀರಿ. ಎಷ್ಟು ವರ್ಷದ ಹಳೆ ದೇವಸ್ಥಾನ ಇದು? ಒಂದು 25-30 ವರ್ಷ ಹಳೆ. 35 ವರ್ಷ ಹಳೆ ದೇವಸ್ಥಾನ. ಆಯಿತು ಮೇಡಮ್. ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸರೋಜಮ್ಮ. ಸರೋಜಮ್ಮರು ಎಲ್ಲಿಂದ ಬರ್ತಾ ಇದ್ದೀರಿ? ಇಲ್ಲೇ ಮರಳಲ್ಲ, ಪಕ್ಕದ ಏರಿಯಾದಲ್ಲಿ ನಮಗೆಲ್ಲ ಒಳ್ಳೇದಾಗಿದೆ. ನೀವು ಯಾವಾಗಿಂದ ಬರ್ತಾ ಇದ್ದೀರಿ? ನಾವು ಆಗಲೇ ಇನ್ನೇನು 3-4 ವರ್ಷ ಆಯ್ತಾ ಬರ್ತು. ನಮ್ಮ ಮನೆ ಮಗನ ಮದುವೆ ಆಗಿದೆ, ಮಕ್ಕಳಿಗೆ ಪಾಪ ಇರಲಿಲ್ಲ, 12 ವರ್ಷದಿಂದ ಪಾಪ ಆಗದೆ, ಎಲ್ಲ ಒಳ್ಳೇದಾಗದೆ. ನನಗೆ ಆಗಿನಿಂದ ಒಳ್ಳೇದಾಗದೆ. 25-30 ವರ್ಷ ಶಕ್ತಿ ದೇವತೆ ನಾನು ನಂಬಿದ್ದೀನಿ. ನನಗೆ ಅಮ್ಮ ಕಾಪಾಡ್ತಾಳೆ. ನಮಸ್ಕಾರ. ನಮಸ್ಕಾರ. ಏನು ತಮ್ಮ ಹೆಸರು? ನಮ್ಮ ಹೆಸರು ಮಹಾಲಕ್ಷ್ಮಿ. ಎಲ್ಲಿಂದ ಬರ್ತಾ ಇದ್ದೀರಿ? ಇದೇ ಊರು. ಯಾವಾಗಿಂದ ಬರ್ತಾ ಇದ್ದೀರಿ? ಬಂತು ಮೇಡಮ್, ಬಂತು ಮೇಡಮ್. ಪೂರ್ತಿ ನಮ್ಮ ಕೊಟ್ಟದೆ ಈ ಅಮ್ಮನ ಇದ್ದರು. ನಾವೇನು ತುಂಬ ನಂಬಿದ್ದೀವಿ. ಏನೇನು ಮಾಡ್ಬೇಕಂದ್ರೆ ನಾವು ಅಮ್ಮನ ಏನು ಮಾಡ್ತೀವಿ. ಅಮ್ಮನ ತುಂಬ ನಮ್ಮ ಕಷ್ಟ ಒಳ್ಳೇದು ಮಾಡ್ತಾ ಇದ್ದೀವಿ. ಒಳ್ಳೇದಾಯ್ತಾ ಇದೆ. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನ ಮಾಡ್ಕೊಳ್ತೀವಿ. ಎಲ್ಲ ಸರಿ ಹೋಗಿದೆ. ಅಂತ ಹೇಳಿದ್ರು ಹಾಸ್ಪಿಟ್ಲಲ್ಲಿ, ಅದು ಇಲ್ಲ, ಅಮ್ಮನ ಹತ್ರ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಸರಿ ಹೋಯ್ತು. ಸರಿ ಹೋಯ್ತು. ಇವಾಗೂ ಅಷ್ಟೇ ಎಲ್ಲ ಒಳ್ಳೇದಾಗಿದೆ. ತುಂಬ ಒಳ್ಳೇದಾಗಿದೆ. ಥ್ಯಾಂಕ್ ಯು. ಕೆಂಪಮ್ಮ. ಕೆಂಪಮ್ಮ ಎಲ್ಲಿಯವರು? ನಾವಿಲ್ಲಿ ಯಾವಾಗಿಂದ ನೋಡ್ತಾ ಇದ್ದೀರಿ? 15 ವರ್ಷ ಆಯಿತು. ಎಲ್ಲ ಹೊಡ್ಕೊಂತಾರೆ. ಏನು ಭಯ ಇಲ್ಲ. ಆದಷ್ಟು ಎಲ್ಲ ಅಂದ್ಕೊಂಡ್ರೆ ಅವಳನ್ನೇ ನೆಮ್ಮಬೇಕು, ಅವಳನ್ನೇ ಮಾಡಬೇಕು. ಅವಳು ಮಾಡ್ಕೊಂಡು ಹೋದ್ರೆ ದುಡ್ಡು ಕಾಸು ಏನು ತಗೊಳ್ಳಲ್ಲ, ಏನಿಲ್ಲ. ಇವಾಗ ಎಲ್ಲ ತಡೆ ಹೊಡ್ಕೊಂಡು ಇವಾಗ ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಕಿದೆ? ಎಲ್ಲ ಸಿಕ್ಕಿದೆ ಪರಿಹಾರ? ಕಾಸಿಲ್ಲ, ಇವತ್ತು ಏನಕ್ಕೂ ಕಾಸಿಲ್ಲ, ತೊಂದರೆ ಇಲ್ಲ. ಎಲ್ಲರೂ ಹುಟ್ಟಿಸಿ ನಮಗೆ ಕಾಯ್ಕೊಂಡು ಎಲ್ಲ ನಂಬಿರೋ ದೇವತೆ, ಶಕ್ತಿ ದೇವತೆ ನಿಮ್ಮನ್ನು ಕಾಪಾಡ್ತಾವೆ. ಆಯಿತು. ನಾವು ಬಂದು ಆಯಿತು, ಒಳ್ಳೇದಾಗಲಿ. ಏನು ತಮ್ಮ ಹೆಸರು? ಸುಧಮ್ಮವರು. ಎಲ್ಲಿಂದ ಬರ್ತಾ ಇದ್ದೀರಿ? ಚನ್ನಪಟ್ಟಣ. ಏನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 10 ವರ್ಷದಿಂದ ಬರ್ತಾ ಇದ್ದೀರಿ. ಯಾವ ರೀತಿ ನೀವೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀರಿ? ಆರೋಗ್ಯ ಸರಿ ಇರಲಿಲ್ಲ, ಕಾಲು ನೋವು ಮತ್ತು ಇದಿತ್ತು. ನಂಬಿ ಬಂದಮೇಲೆ ಆರೋಗ್ಯ ಸುಧಾರಿಸಿ ಮನೆ ಕಡೆನೂ ಸ್ವಲ್ಪ ಎಲ್ಲ ಸರಿ ಹೋಗಿದೆ. ಆರೋಗ್ಯನೇ ಮೇನ್ ನಮಗಾಗಿ. ಕಾಲು ನೋವು ಎದ್ದು ಓಡಾಡೋಕ್ಕಾಯ್ತಿರಲಿಲ್ಲ, ಹಂಗಿತ್ತು. ಇವಾಗ ಈಗೆಲ್ಲ ಆರಾಮಾಗಿದ್ದೀರಿ? ಥ್ಯಾಂಕ್ ಯು. ಬಂದಿದ್ದೀವಿ. ನಾವು ಅವ್ರ ಸೇವೆ ಮಾಡಬೇಕು, ಅಮ್ಮ ನಮ್ಮ ಸೇವೆ ಮಾಡ್ತಾವಳೆ.
ಇನ್ನೂ ಅಭಿವೃದ್ಧಿ ಆಗಬೇಕು. ಎಲ್ಲ ನಮಗೆ ಯಪ್ಪ ತುಂಬ ಎಲ್ಲರ ಕಷ್ಟ ಸುಖನೂ ಜಾಸ್ತಿ ತಗೋತಾರೆ. ನಾವು ಒಂದು 5 ವರ್ಷ ಆಯಿತು. 5 ವರ್ಷ ನಾವು ಚರ್ಚ್ಕೊಡೋರು ಚನ್ನಪಣ್ಣದವರು. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡೋಳೆ, ಎಲ್ಲರಿಗೂ ಕಷ್ಟ ಸುಖ ನೋಡ್ತಾಳೆ. ಅವರು ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲರಿಗೂ ಏನು ವಿಶ್ವಾಸ ಪ್ರೀತಿ ಎಲ್ಲನೂ ಅವರು ಚೆನ್ನಾಗಿ ಇದು ಮಾಡ್ತಾರೆ ಪೂಜಾರಪ್ಪರು. ಆ ಥರ ಪೂಜಾರಪ್ಪರು ನಾವೆಲ್ಲೂ ನೋಡಲೇ ಇಲ್ಲ. ಅಷ್ಟೊಂದು ಅಭಿಮಾನ ಇದೆ ಅವ್ರಿಗೆ ಜನ ಮೇಲೆ, ಅಷ್ಟು ವಿಶ್ವಾಸ. ತಾಯಿ ಎಲ್ಲರ ಕಷ್ಟನೂ ಕಾಪಾಡ್ತಾರೆ. ನಮಗೂ ಕಷ್ಟಕ್ಕಾಗಲು ಪ್ರೇಮ ಇಲ್ಲ. ನಾವು ಅಂಗಡಿ ಇಟ್ಕೊಂಡಿದ್ದೀವಿ. ಬರಬೇಕು ಅನ್ನಿಸ್ತದೆ, ಬರೋಕಾಯ್ತಾರೆ. ಅಷ್ಟು ಬಿಸಿ ಮಾಡ್ತಾರೆ ಬರುದು ಎಲ್ಲ ಕೆಲಸ ಒಳ್ಳೆ ಕೆಲಸ ಯಾವಾಗಲೂ ರಸ್ ಇರ್ತದಲ್ವಾ. ತಾಯಿಗೆ ಜಾಸ್ತಿ ಜನ ಭಕ್ತರು ಎಲ್ಲರ ಕಷ್ಟನೂ ಕಾಪಾಡವಳೆ. ಬೆಳಗಾನೆ ಬೇಕಾದ್ರೆ ಕೂತಿದ್ರು ಬೆಳಗಾನು ಅಮ್ಮನ ತಗೋತಾ ಇರ್ತಾರೆ, ಹೋಯ್ತಾ ಇರ್ತಾರೆ ಜನ. ಅವಳನ್ನಂತೂ ಅಷ್ಟು ಬಿಡಲ್ರ ಅಮ್ಮನ್ನ. ಸರಿನಾ? ಒಳ್ಳೇದಾಗಲಿ. ತಾಯಿ ಸತ್ಯ ದೇವರು ಕಬ್ಬಾಳಮ್ಮ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ ಬರ್ತಾ ಇದ್ದೀವಿ 1 ವರ್ಷದಿಂದ. ತುಂಬ ಒಳ್ಳೆ ದೇವರು. ಮತ್ತು ಪೂಜಾರಪ್ಪರು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ, ಕೇಳ್ತಾರೆ. ಪೂಜಾರಿ ಬಂದಿದ್ರೆ ಮಾತಾಡ್ತಾರೆ, ಇಬ್ಬರೇ ನೋಡಲ್ಲ. ಅವರು ಚೆನ್ನಾಗಿ ಎಲ್ಲರೂ ಭಾವಿಸ್ತಾರೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ. ತುಂಬ ಸತ್ಯವಾದ ದೇವರು ಕಬ್ಬಾಳಮ್ಮ. ಎಲ್ಲ ಒಳ್ಳೇದಾಗಿದೆ ತಮಗೆ. ಒಳ್ಳೆಯದಾಗಿದೆ. ನಾವು 1 ವರ್ಷದಿಂದ ಬರ್ತಾ ಇದ್ದೀವಿ. ಒಳ್ಳೇದಾಯ್ತಾ ಇದೆ. ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಬಗೆಹರಿತಾ ಇದೆ. ಎಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ನಿವಾರಣೆ ಆಗ್ತಾ ಇದೆ. ಒಳ್ಳೇದಾಗ್ತಾ ಇದೆ. ಅದಕ್ಕೆ ಬರ್ತಾ ಇದ್ದೀವಿ. ತಾಯಿ ಸನ್ನಿಧಿಗೆ ಬಂದು ನಿಮಗೆಲ್ಲ ಸುರೇಶವಾಗಿ ಹಾಕಿ ಹೋಗ್ತಾ ಇದ್ದೀರಿ. ಆಯ್ತು, ಒಳ್ಳೇದಾಗಲಿ. ಒಂದೊಂದು ಕಾಲದಲ್ಲಿ ಇನ್ನೇನು ಬದುಕಲ್ಲ ಇವನು ಅಂದ್ಬಿಟ್ಟು ಹಾಸ್ಪಿಟ್ಲ್ ತಗೋ ಹಾಕಿದ್ರು. ಮಂಡ್ಯದಲ್ಲೂ ಆಗೋದಿಲ್ಲ ಅಂದ್ಬಿಟ್ಟು, ಮೈಸೂರಲ್ಲೂ ಆಗೋದಿಲ್ಲ ಅಂದ್ಬಿಟ್ಟು ಮುಗೀತು ಚಾಪ್ಟರ್ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ರು. ಸದ್ಯಕ್ಕೆ ಇವತ್ತು ಈ ಅಮ್ಮನಿಂದ ಈ ಮಟ್ಟಿಗೆ ಕಾಯಿಲೆಗೆ ಒಳಗಾಗಿದ್ದೀರಿ. ಈಗೆಲ್ಲ ಸರಿ ಹೋಗಿದ್ದೀರಿ. ಎಲ್ಲ ಸರಿಯಾಗಿ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಎದುರೊಳಗೆ ಆಯ್ತಾ ಇರಲಿಲ್ಲ, ಅದು ಕಣ್ಣೇ ಬಿಡ್ತಿರ್ಲಿಲ್ಲ. ಇವತ್ತು ಆರೆ ಅಂದರೆ ಅಮ್ಮನೇ ಕಾರಣ. ಆಯಿತು, ಏನಾಗಿತ್ತಕ್ಕ ನಿಮ್ಮ ಸಮಸ್ಯೆ? ನಮ್ಮ ಸ್ವಲ್ಪ ಮಗಳಿಗೆ ಹುಷಾರಿರಲಿಲ್ಲ. ನಾವು ಎಲ್ಲೆಲ್ಲ ಹೋಗಿ ಹೋಗಿದ್ದು, ಹುಷಾರೇ ತಪ್ಪಿರ್ಲಿಲ್ಲ. ಅವಳು ಅಮಾಸೆ ಮೇಲೆ ಹುಷಾರು ತಪ್ಪಿದ್ರು. ಇಲ್ಲಿ ಬಂದು ಹೋದ್ಮೇಲೆ ನಮಗೆ ಹುಷಾರಾಗಲ್ಲ, ಪರವಾಗಿಲ್ಲ. ಈಗೆಲ್ಲ ಆರಾಮಾಗಿದ್ದಾರೆ. ಏನು ಸಮಸ್ಯೆ ಇಲ್ಲ. ಎಲ್ಲ ನಿಮ್ಮ ಮನೆಗೆ ನಿಮ್ಮದು ಎಲ್ಲ ಸಮಸ್ಯೆ ಬಗೆಹರಿದಿದೆ. ತಾಯಿ ಆಶೀರ್ವಾದ ನಿಮ್ಮ ಮೇಲೆ. ಆಯಿತು, ಜೋರಾಗಿ ಮಾತಾಡಿ ಸ್ವಲ್ಪ. ಚನ್ನಪಣ್ಣದಿಂದ ಬರ್ತಾ ಇದ್ದೀರಿ. ಚನ್ನಪಣ್ಣದವ್ರು ತಾವು ಇಲ್ಲಿಂದ ನೀವು ಯಾವಾಗಿಂದ ನೀವು ತಾಯಿ ಹತ್ರ ಬರ್ತಾ ಇದ್ದೀರಿ? 5 ವರ್ಷದಿಂದ ಬರ್ತಾ ಇದ್ದೀರಿ. ಏನೇನು ಸಂಕಷ್ಟಗಳನ್ನ ನಿಮ್ಗೆ ನಿವಾರಣೆ ಆಗಿದೆ ಅಂತ? ನಾವೇನೇನು ಬೇಡ್ಕೊಂತೀವೋ ಅದೆಲ್ಲ ಚೆನ್ನಾಗೇ ಆಗಿದೆ. ಹಾಂ, ಎಲ್ಲ ಸರಿ ಹೋಗಿದೆ. ಎಲ್ಲ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಹುಷಾರು ತಪ್ಪಿದ್ರೆ ಅದು ಅಮ್ಮನ ಹತ್ರ ಬೇಡ್ಕೊಂಡ್ರೆ, ಮತ್ತೆ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಎಲ್ಲ ಆಗಿದೆ. ಆಯ್ತಮ್ಮ, ಒಳ್ಳೇದಾಗಿ. ಏನು ನಿಮ್ಮ ಹೆಸರು? ಪುಟ್ಸ್ವಾಮಿ. ಎಲ್ಲಿಂದ ಬರ್ತಾ ಇದ್ದೀರಿ? ನಾವಿಲ್ಲೇ ಚನ್ನಪಟ್ಟಣ ಟೌನಿಂದ. ಓಕೆ, ಯಾವಾಗಿಂದ ಬರ್ತಾ ಇದ್ದೀರಿ? 2-3 ಯಾವ ರೀತಿ ನಿಮಗೆ ಭರವಸೆ ಕೊಟ್ಟಂಗೆ ಈಡೇರ್ತದೆ. ಅದೇ ರೀತಿ ಬಂದು ಏನೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅದೆಲ್ಲ ಬಗೆಹರಿಕೊಂಡಿದ್ದೀವಿ. ಒಂದೊಂದಾಗೆ ಭರವಸೆ ಕೊಟ್ಟಿದ್ದಾಳೆ. ಆ ಭರವಸೆ ಕೊಡ್ತೀನಿ, ಅದರಂತೆ ನೀವು ಬರಬೇಕು ಅಂತ ಹೇಳಿದ್ದಾಳೆ. ಒಂದೊಂದು ಹೆಂಗೆ ಈಡೇರ್ತದೆ ಹಂಗೆ ಬಂದು ಹೋಗ್ತಾ ಇದ್ದೀನಿ. ನನಗೆ ಶಾಂತಿ ನೆಮ್ಮದಿ ಎಲ್ಲನೂ ಕೊಡ್ತಾವಳೆ. ನನಗೆ ನಂಬಿಕೆನೂ ಕೊಟ್ಟಿದ್ದಾಳೆ. ನನ್ನ ಬಳಿಗೆ ಬರಬೇಡ, ನನ್ನ ಕೆಲಸ ಆಗಿಲ್ಲ, ನಿನ್ನ ಕೆಲಸ ಅಂದರೆ ನನ್ನ ಬಳಿಗೆ ಬರಬೇಡ ಅಂತ ಮಾತು ಕೊಟ್ಟಿದ್ದಾಳೆ. ಆ ನಂಬಿಕೆಯಿಂದ ನಾನು ಖಂಡಿತ ಒಂದು ಹೋಗ್ತಾ ಇದ್ದೀನಿ. ಒಂದೊಂದು ಈಡೇರ್ತದೆ. ತುಂಬ ಖುಷಿ ಆಯಿತು. ಒಂದೊಂದು ಆಯ್ತಾ ಇವೆ. ಆ ಶಾಂತಿಯಿಂದ ನೆಮ್ಮದಿಯಿಂದ ನಡೆದಿದೆ. ನನಗೆ ಆಗಿದೆ 2-3 ಕೆಲಸ ಆಗಿದೆ. ಪ್ರತಿಯೊಂದು ಕೆಲಸವು ಅದರಂತೆ ಬಂದು ಹೋಗ್ತಾ ಇದ್ದೀನಿ. ತಾಯಿ ಜಾಸ್ತಿ ಹೆಚ್ಚಿಸ್ಕೊಂಡು ದಿನ 12 ವರ್ಷ ಆಯಿತು. ನಮ್ಮ ಪಾಪು ನಮ್ಮ ಮಗಳಿಗಾಗಲಿ ಚೆಂಡು ಹಿಡಿತಿದ್ವಿ, ಅದು ಒಳ್ಳೇದಾಯಿತು. ನಮ್ಮ ಮಗಳಿಗೆ ಗೌರ್ಮೆಂಟ್ ಕೆಲಸ ಆಯಿತು, ಅವಳಿಗೂ ಗೌರ್ಮೆಂಟ್ ಕೆಲಸ ಆಯಿತು. ನನ್ನ ಕೆಲಸನೂ ಎಲ್ಲ ಗೆದ್ದೋಳೆ ಅಮ್ಮ. ಇನ್ನೊಂದು ಕೆಲಸ ಮಾಡಬೇಕು, ಮಾಡಿಲ್ಲ. ಮಾಡಿಕೊಡ್ತಾರೆ ಇವತ್ತೆಲ್ಲ ನಾಳೆ. ನನಗಂತೂ ಫುಲ್ ಒಳ್ಳೇದಾಯಿತು. ಇಲ್ಲಿ ಬಂದಕ್ಕೆ ಇವಾಗ ಬಿದ್ದು ಪಕ್ಕೆ ಮೂಳೆ ಎಲ್ಲ ಬಿಟ್ಟೋಯ್ತು. ಇತ್ಕೊಂಡು 2 ತಿಂಗಳಲ್ಲಿ ಅದೆಲ್ಲ ಅಮ್ಮನೇ ಸರ್ವ್ ಮಾಡ್ಕೊತೀನಿ, ಹಂಗೆ ಸರ್ವ್ ಮಾಡ್ಕೊಂಡು. ಗೌರ್ಮೆಂಟ್ ಕೆಲಸ ಮಗಳಿಗೆ ಅಮ್ಮನೇ ಕೊಟ್ಟಿದ್ದು ಬಾಣ್ತಿ ಒಳಗೆ. ಹಳಿನೂ ಗೌರ್ಮೆಂಟ್ ಕೆಲಸ SSC ಓದ್ತಿದ್ದಾರೆ, ಹಾಕಿದ್ದು ಅದು ಬಂತು. ಎಲ್ಲ ಒಳ್ಳೇದಾಗೈತೆ. ಇನ್ನೊಂದು ಕೆಲಸ ಇದನ್ನು ಗೆಲ್ಲಬೇಕು ಅಂತ ಅಮ್ಮನ ಕೇಳ್ಕೊತಾನೆ. ಅದೊಂದು ಕೆಲಸ ಗೆಲ್ತಾರೆ ಇವತ್ತೆಲ್ಲ ನಾಳೆ ಗೆಲ್ತಾರೆ. ಎಲ್ಲ ಆಗೈತೆ, ಫುಲ್ ಆಗೈತೆ. ಎಲ್ಲ ಸಕ್ಸಸ್ ನಿಮ್ಮದು ಎಲ್ಲ ಆಗೈತೆ. ಆಯಿತು, ಓಕೆ. ಬನ್ನಿ, ಮುಂದೆ ಬನ್ನಿ. ಈ ದೇವ್ರು ನಮ್ದಂಗಿಂದ ನನಗಂತೂ ತುಂಬ ಒಳ್ಳೆಯದಾಗಿತ್ತು. ನಮ್ಮದು ಫ್ಯಾಮಿಲಿ ಮ್ಯಾಟ್ರ್ ತುಂಬಾ ನಾನು
ಕೆಟ್ಟ ಪರಿಸ್ಥಿತಿ ಇಟ್ಕೊಂಡೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಈಗ 2 ವರ್ಷದಿಂದ ನಮ್ಮ ತಂದೆ ತಾಯಿ ತೀರ್ಕೊಂಡಾದ್ರಿಂದ ನಾವು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ವಿ, ಸಾಯೋ ಪರಿಸ್ಥಿತಿಗೂ ಹೋಗ್ಬಿಟ್ಟಿದ್ವಿ. ಈ ಅಮ್ಮನ್ನ ಯಾರೋ ಹಿಂಗೆ 4 ಜನ ಹೇಳಿ ಹೋಗಪ್ಪ ಇಲ್ಲಿ ಒಳ್ಳೇದಾಯ್ತದೆ ಅಂತ ಅವತ್ತಿನ ಬಂದಾಗಿಂದ ಈ ತಾಯಿ ಸನ್ನಿಧಿ ನೋಡಿದಾಗಿಂದ ಇವತ್ತು ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀನಿ ಬಾಸು. ನೀವು ನೋಡ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಪಿಟ್ಟೆಯಿಂದ ಹಿಡಿದು ಮುದುಕಿವರೆಗೂ ಈ ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗೈತೆ. ನೀವು ಮಕ್ಳಿಗೂ ಕೇಳಿ, ಮಕ್ಳಿಗೂ ಒಳ್ಳೇದಾಗೈತೆ, ದೊಡ್ಡವ್ರಿಗೂ ಒಳ್ಳೇದಾಗೈತೆ. ನಾವು ಈ ಪರಿಸ್ಥಿತಿಲಿ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಇದೇ ಚಾನಲಲ್ಲಿ ಬಂದರೂ ಹೇಳ್ಬೋದೇನೋ, ಇವತ್ತೇನಿದೆ ಇದಕ್ಕಿಂತ ಚೆನ್ನಾಗೇ ಮಾಡ್ಕೊಳ್ಳಮ್ಮ. ಯಾವುದೇ ಒಂದೇ ಒಂದು ಸನ್ನಿವೇಶದಲ್ಲೂ ಕೈ ಬಿಡಲಿಲ್ಲ. ಅಮ್ಮನೂ ಹೇಳೋರೆ, ಎಲ್ಲರಿಗೂ ಆಸ್ಪದ ಕೊಟ್ಟವ್ರೆ, ಎಲ್ಲರಿಗೂ ನಿಮ್ಗೂ ಒಳ್ಳೇದಾಯ್ತದಪ್ಪ ಅಂತ ಹೇಳೋರೆ. ನನಗಂತೂ ನಾನು 100 ಕೇಳ್ಕೊಂಡು ಬಂದ್ರು 100ಕ್ಕೆ 100 ಆಗೈತೆ ಈ ದೇವಸ್ಥಾನಕ್ಕೆ ಬಂದು. ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ನಾನು ಟ್ರೇಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಅಲ್ಲೂ ಅಮ್ಮನೇ ನಮಗೆ ಹೇಳಿದವಳೆ. ತುಂಬಾನೇ ಚೆನ್ನಾಗಿದೆ. ಒಂದಷ್ಟು ಉದ್ಯೋಗ ಏನಾರು ಕೊಡೋ ಭರವಸೆ ಇಟ್ಕೊಂಡಿದ್ರೆ ಒಂದಷ್ಟು ಜನಕ್ಕೆ. ನಾನು ಉದ್ಯೋಗ ಮಾಡೋ ಇದು ಇಂಟೆನ್ಷನ್ ಇಲ್ಲ, ಬಿಸ್ನೆಸ್ ಮ್ಯಾನ್ ಆಗಿ ಇದು ಮಾಡ್ತಾ ಇದ್ದೀನಿ. ಬಟ್ ಅಮ್ಮನೂ ಹೇಳೋರೆ, ಭಾಷೆನೂ ಕೊಟ್ಟವ್ರೆ, ನಿಮ್ಗೆ ಹಾಗೆ ಆಗುತ್ತೆ ಹೋಗಪ್ಪ, ಜೀವನದಲ್ಲಿ ತುಂಬ ನೊಂದು ಬೆಂದು ಬಂದಿದೆಯಾ, ನಾನು ಕೈ ಹಿಡ್ತೀನಿ ಅಂತ ಹೇಳಿದಾಳೆ. ಹಂಗೆ ಹಿಡಿತಾಳೆ ಕೂಡ. ನೋಡ್ಬೋದು, ನೀವು ಇಲ್ಲಿ ಬಂದಿರೋ ಜನಗಳನ್ನೆಲ್ಲ ನೋಡ್ಬೋದು. ಬಾವುರಾಗಬಾರ್ದು. ಅದನ್ನು ನನ್ನ ಸುಖ ದುಃಖಗಳನ್ನ ನಾನು ಅಮ್ಮನ ಮುಂದೆ ಹೇಳ್ಕೊಂಡು, ನನಗಂತೂ ತುಂಬ ಒಳ್ಳೆಯದಾಗೈತೆ. ನೀವು ಬನ್ನಿ, ನಿಮ್ಮ ಯಾರಿಗೇ ತೊಂದರೆ ಇದ್ರು ಅಮ್ಮ ಇಲ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳಕ್ಕೆ. ಥ್ಯಾಂಕ್ ಯು. ಪೂಜೆ ಮಾಡ್ತಾಯಿದ್ರು. ಈ ಕಡೆ ಇಷ್ಟು ಪವರ್ಫುಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಪ್ರತಿಯೊಬ್ಬರೂ ನನ್ನ ಕೆಲಸ ಆಗಿಲ್ಲ ಅನ್ನೋದೇ ಇಲ್ಲ. ಎಲ್ರಿಗೂ ಅಮ್ಮ ಕೈ ಬಿಡದೆ ಕಾಪಾಡ್ತಾ ಇದ್ದಾಳೆ. ನನಗೆ ಮಕ್ಕಳು ನಂಬಿಲ್ಲ, ನಾನು ಅಮ್ಮನ ನಂಬಿದ್ದೀನಿ. ಅಮ್ಮ ನನಗೆ ಸೌಕರ್ಯವಾಗಿ ಮಡಗವ್ರೆ, ನನಗೇನೂ ತೊಂದರೆ ಇಲ್ಲ. ಈಗ ಒಂದು ಮನೆ ಇರಲಿಲ್ಲ, ಮನೇನೂ ಮಾಡಿಕೊಟ್ಟವ್ರೆ, ಒಂದು ಕೆಲಸನೂ ಕೊಡಿಸವ್ರೆ. ನಾನು ಆರೋಗ್ಯವಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀನಿ. ಈಗ 69 ವರ್ಷ ನನಗೆ ಕೆಲಸ ಮಾಡ್ತೀನಿ. 35 ಜನಕ್ಕೆ ಅಡುಗೆ ಮಾಡ್ತೀನಿ. ಆ ಶಕ್ತಿ ನನ್ನ ಅಮ್ಮ ನನಗೆ ಕೊಟ್ಟಿದ್ದಾರೆ. ನನ್ನ ಹೆಸರು ರಾಜಮ್ಮ ಅಂತ. ಅದಕ್ಕೆ ಬಸ್ಸಲ್ಲಿ ಹೋಗಿ ಬರ್ತೀನಿ. ಅಡುಗೆ ಯಾರಿಗೆ ಮಾಡ್ತೀರಿ? 35 ಜನಕ್ಕೆ ಒಂದು ಕಂಪ್ನಿಗೆ ಮಾಡ್ತೀನಿ. ಅಲ್ಲೇ ಕೆಲಸ ಮಾಡ್ತೀನಿ. ಅಲ್ಲೇ ಕೆಲಸ ಮಾಡಿಕೊಂಡು 8:30ಗೆ ಹೋಗ್ತೀನಿ. 5:30 6 ಗಂಟೆಗೆ ಮನೆಗೆ ಬರ್ತೀನಿ. ಮನೆ ಇರಲಿಲ್ಲ, ಇವ್ರ ಮನೇಲಿ ಮಲ್ಕೋತಾ ಇದೆ. ಇವಾಗ ಮನೆ ಮಾಡಿಕೊಟ್ಟಿದ್ದಾರೆ ಅಮ್ಮ. ನಾನು ಸೌಕರ್ಯವಾಗಿದ್ದೀನಿ. ನಾನು ಸಾಯೋವರೆಗೂ ನನ್ನ ಅಮ್ಮ ಹಿಂಗೆ ಕಾಪಾಡ್ತಾರೆ ಅಂತ ನನಗೆ ಸ್ವಲ್ಪ. ಮಂಗಳಾರತಿ ತಟ್ಟೆಗೂ 1 ರೂಪಾಯಿ ಹಾಕಿಸ್ಕೊತಾ ಇರಲಿಲ್ಲ. ಆಗಿನಿಂದನೇ ಈಗವರೆಗೂ ಬರ್ತಾಯಿದ್ದೀನಿ. ಇಷ್ಟು ಅಮ್ಮ ಪ್ರತಿದ್ಧಿ ಆದ್ರಲ್ಲ, ಇನ್ನೂ ಆಗಬೇಕು ಅಂತ ನನ್ನ ಸಂತೋಷ. ಅವ್ರು ನಾನು ಸಂತೋಷವಾಗಿಟ್ಟವ್ರೆ, ಜನಕ್ಕೂ ಸಂತೋಷ ಇಟ್ಟವ್ರೆ. ಆ ಥರ ಆಗಬೇಕು, ನಾನು ನೋಡಲೇಬೇಕು. ನಾನು ಸಾಯೋವರೆಗೆ ಇನ್ನೂ ಒಂದು ದೊಡ್ಡ ಇದರಲ್ಲಿ ಇರಬೇಕಮ್ಮ. ಏನು ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಮ್ಮನವರ ಎಲ್ಲಿಂದ ಬರ್ತಾ ಇದ್ದೀರಿ? ನಾವಿಲ್ಲೇ ಚನ್ನಪಟ್ಟಣದವ್ರೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಮಂಗಳಪೇಟೆ ಮೊರಳೋಲದವ್ರೆ. ಮತ್ತೆ ನಾವು ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ಮತ್ತೆ ಅಮ್ಮ ನಮಗೇನೋ ಒಳ್ಳೇದಾಗಲಿಲ್ಲ ಅಂತ ಅನ್ಕೋತಾ ಇದ್ವಿ. ಬಟ್ ನನಗೆ ಹುಷಾರು ತಪ್ಪಿದ್ರೂ ಅಮ್ಮ ನನಗೆ ಕೇಳ್ಕೊಂಡೆ ಇಲ್ಲಿ. ಅಮ್ಮ ನನಗೆ ಒಂದು ಪಾನಕ ತಂದು ನನಗೆ ಅಂದರೆ ನಾನು ಬದುಕ್ತೀನಿ ಅನ್ನೋ ನನ್ನ ಮೂಮೆಂಟೇ ಇರಲಿಲ್ಲ. ಆ ಥರ ಆಗ್ತಾಯಿತ್ತು ನನಗೆ ಹುಷಾರಿಲ್ಲದೆ. ಬಟ್ ನಾನು ಇದು ಬಂದಮೇಲೆ ಅಮ್ಮನ ಕೇಳಿದ್ಮೇಲೆ ಅಮ್ಮ ಪಾನಕ ಮಾಡಿ ಒಂದ್ಸರಿ ನನಗೆ ಇದು ಮಾಡಿ ಸಿಡಿ ಆಡಿಸು ಅಂತ ಹೇಳಿತ್ತು. ಹಾಗಾಗಿ ಇವಾಗ ನನಗೆ ಹುಷಾರಾಗಿ ಇದ್ದೀನಿ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಮತ್ತು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಬಟ್ ನನ್ನ ಮನೆಗೂ ಪರವಾಗಿಲ್ಲ, ಎಷ್ಟೋ ನನಗೆ ಅಭಿವೃದ್ಧಿ ಆಯಿತು ಇವಾಗ ಅಂತ ಅಮ್ಮನ ಹತ್ರ ಹೇಳ್ತೀನಿ. ಆಯ್ತಮ್ಮ, ಥ್ಯಾಂಕ್ ಯು ಮಾಡೋಣ. ಕಿರಣ್ ಅವರೇ ಹೇಳಿ, ಯಾವಾಗಿಂದ ಬರ್ತಾ ಇದ್ದೀರಿ ಇಲ್ಲಿ? ನಾನು ಇಲ್ಲಿ 8 ವರ್ಷದಿಂದ ಬಂದೆ. ಎಲ್ಲಿ ಹೋಗ್ತಾವು? ನಾವು ಹೊಡಕೆಸಳ್ಳಿ ಚನ್ನಪಟ್ಟಣ ಬಸ್ ಸ್ಟಾಪಿಂದ 10 ಕಿಲೋಮೀಟರ್. ನಾನು ಲಕ್ಷ್ಮೀಪುರ ಹೊಡಕೆಸಳ್ಳಿ ಉದ್ಯೋಗ ಬಂದೆ. ಫ್ಲವರ್ ಪ್ಲೇಸು ಬೀದಿ ಮೇಲೆ ಹೋಮ್ ಮಾಡ್ತೀನಿ. ನಾನು ಹಬ್ಬನ ಸೇರಿ ಹೇಳ್ಕೊಂಡು ಹೋದರೆ ಇನ್ನೂರು ವರ್ಷ ಆಗುತ್ತೆ. ಮನೆ ಕಡೆ ಚೆನ್ನಾಗಿದೆ, ಅನುಕೂಲವಾಗಿದೆ, ಎಲ್ಲ ಆಗಿದೆ. ತಂದೆ ತಾಯಿ ನಿಮ್ಮದು ಎಲ್ಲ ಆರೋಗ್ಯದಲ್ಲಿ ಎಲ್ಲಾದರೂ ಪಾಸ್ ಮಾಡಿದ್ದಾರೆ. ಮುಂದೆ ಬಂದವ್ರಿಗೆ ತಾಯಿ ಆರಾಧ್ಯ ದೇವಿ ಕಬ್ಬಾಳಮ್ಮ ಅಂದರೆ ಹುಡುಗಿಯವರು ತಾಯಿ ಅಂತಾರಲ್ಲ, ಆ ಥರ ಬಂದಲ್ಲಿ ನಿಮ್ಮ ಸಮಸ್ಯೆ ಎಲ್ಲನೂ ಕೂಡ ಎಲ್ಲ ಆಗಿದೆ. ಯಾರೇ ಬರಲಿ ಕಳಿಸ್ತಾರೆ, ಇಲ್ಲ ಅಂತ ಯಾರು ಕಳಿಸಲ್ಲ. ತಾಯಿ ನಿರ್ವಹಿಸ್ತಾರೆ ಆ ಥರ ಈ ಜಾಗದಲ್ಲಿ. ಒಟ್ಟಿನಲ್ಲಿ ತಾಯಿ ಒಳ್ಳೆ ಹುಮ್ಮಸ್ ಕೊಟ್ಟವ್ರು ಬಿಡಿ. ನಾನು ನೋಡ್ತಾ ಇದ್ದೀನಿ ಕಬ್ಬಾಳಮ್ಮ ಅಂದರೆ ಮೈ ರೋಮಾಂಚನ ಆ ಥರ. ಆಗುತ್ತೆ ನಿಮ್ಗೆ ಮಾತಾಡೋಕ್ಕೆ. ಹೆಮ್ಮೆ ನಿಜವಾಗ್ಲೂ ಹೇಳ್ಕೊಂಡ್ರೆ ನಾವು ಅನ್ನ ತಿಂತಿದ್ದೀವಿ ಆ ತಾಯಿಯಿಂದ. ಖುಷಿ
ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ 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 ತುಂಬ ದುರ್ಗಮ್ಮ ಅರಸಿ ಕಬ್ಬಳಮ್ಮನ ಇದರಲ್ಲಿ ಹುಟ್ಟಿರಳು ತುಂಬ ಒಳ್ಳೇದಾಗಿದೆ ಅಮ್ಮನಿಗೆ ಇಲ್ಲಿ ಮಗು ಬಂದವರ ಒಂಥರ ತಾಯಿ ಆಶೀರ್ವಾದ ತಾಯಿ ಪ್ರಸಾದ ಈ ಮಗು ಹೌದು. ಹಾಂ ನಗ್ ಪ್ರತ್ಯಕ್ಷ ಸಾಕ್ಷಿ ಹಾಂ ಅಲ್ವಾ ಆಯಿತು ಒಳ್ಳೇದಾಗಲಿ ಹಾಂ ತಾಯಿ ಇದ್ದಾಳೆ ಅನ್ನೋ ಒಂದು ನಂಬಿಕೆ ನೋಡಿ ಅದು ಅದಕ್ಕೆ ನಮಗೆ ಇಲ್ಲಿ ಬಂದು ಹೋದ್ರೆ ನಮ್ಗೆ ಏನೋ ಒಂಥರ ಆನಂದ ಖುಷಿ. ನಾನು 10 ವರ್ಷದಿಂದ ಈ ಅಮ್ಮನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಬಂದು ಅಮ್ಮನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಎಲ್ಲಿಯವ್ರ ತಾಯಿ ಇದೇ ಊರಲ್ಲೇ ಅಂಗಡಿದ್ದಾರೆ ನಾವು. ಒಳ್ಳೇದಾಗಲಿ ಥ್ಯಾಂಕ್ ಯು. ಸ್ಟಾರ್ಟಿಂಗಿಂದನೂ ನಮ್ಮ ನಂಬಿದ್ದೀನಿ, ಅಮ್ಮ ನಮ್ಮನ್ನ ಬಿಡಲಿಲ್ಲ. ಸ್ಟಾರ್ಟಿಂಗಿಂದನೂ ನಂಬಿದ್ದೀನಿ. ಗಂಡ ಹೆಂಡತಿ ಜಗಳ ಕಾಯ್ಕೊಂಡು ಹೋದ್ರೂ ಹೋಗ್ಬೇಡ ಅಂದರೂ ಹೋಗಿ ಮೀರಿ ಏನಾರು ಒಂದು ಅನಾಹುತ ಆಗದೆ ಅದಕ್ಕೆಲ್ಲ ಪರಿವಾರ ಆಗೈತೆ. ಪರಿಹಾರ ಆಗಿದೆ ಆಯಿತು ಒಳ್ಳೇದು ಥ್ಯಾಂಕ್ ಯು. ಎಲ್ಲಿಯವ್ರು ತಾವು ಇಲ್ಲಿಯವರ ಈ ಕಬ್ಬಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಿಶೇಷ ಪೂಜೆ ಅಂತನಾ ಏನು? ಸ್ಟಾರ್ಟಿಂಗಿಂದನೂ ನಾವು ತುಂಬಾ ಒಳ್ಳೆಯದಾಗೈತೆ ನಮಗೆ. ಹಾಂ ಹಾಂ ಸ್ಟಾರ್ಟಿಂಗಿಂದ ಹಾಂ ಹಾಂ ಇಲ್ಲಿ ಬರುವಂಥ ಜನಗಳು ಏನೇನು ಅರ್ಕೆ ಮಾಡ್ಕೊತಾರೆ? ಅವ್ರವ್ರಿಗೆ ಏನೇನು ಅನುಕೂಲ ಆಗಿರ್ತದೆ ಅವ್ರವ್ರಿಗೆ ಅವ್ರ ಮನಸ್ಸಿಗೆ ಏನೇನು ಬೇಕು ಅದನ್ನ ಭಾಳ ಮುಖ್ಯವಾಗಿ ಮಕ್ಕಳಾಗದೇ ಇರುವಂಥದ್ದು ಅವ್ರಿಗೈತೆ. ಹಾಂ ಹಾಂ ಆ ನಮ್ಗೆ ಥರದ್ದು ಗಂಡು ಮಗುನೇ ಬೇಕು, ಅದೇ ಬೇಕು ಅನ್ನೋರೆಲ್ಲ ಅರ್ಕೆ ಮಾಡ್ಕೊಂಡಿರೋರೆಲ್ಲ ತುಂಬ ಒಳ್ಳೇದಾಗುತ್ತೆ. ಹಾಂ 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 ಜಾಸ್ತಿ ಯಾವುದಕ್ಕೆ ಅರ್ಕೆ ಮಾಡ್ಕೊತಾರೆ? ಮಕ್ಳ ಬಗೆಗೆ ಮಕ್ಕಳ ಬಗ್ಗೆನೇ ಜಾಸ್ತಿ ಅರ್ಕೆ ಮಾಡ್ತಾರೆ. ಅವ್ರವ್ರ ಪರ್ಸ್ನಲ್ ನಾವು ಹೇಳೋಕ್ಕಾಗಲ್ಲ. ಅವ್ರವ್ರ ಅಲ್ಲಲ್ಲ ಯಾವುದ್ರ ಬಗ್ಗೆ ಅರ್ಕೆ ಮಾಡ್ಕೊಂತಾರೆ ಅಂತ ಅಷ್ಟೇ, ಅವ್ರ ಪರ್ಸ್ನಲ್ ಸರಿ. ಆಯ್ತು ಒಳ್ಳೇದು. ಹಾಂ ನಿಮಗೆಲ್ಲ ಆಯ್ತು. ಮತ್ತು ನೀವೆಲ್ಲಿಯವರು? ಇಲ್ಲಿಯವರೇ ಕಬ್ಬಳಮ್ಮನ ದೇವಸ್ಥಾನಕ್ಕೆ ನೀವು ಬರ್ತಾ ಇರ್ತೀವಿ ಎಲ್ಲ ಒಳ್ಳೇದಾಗ್ತಾ ಇದೆ. ಒಳ್ಳೇದಾಗ್ತದೆ. ನಾವು ಮೊದಲಕ್ಕೆ ಕೊಟ್ಟಬೇಕಂತ ಈ ಪೂಜೆ ಯಾವಾಗ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಇರುತ್ತೆ? ಅಮಾವಾಸ್ಯೆ ಹುಣ್ಣಿಮೆ ಇರ್ತದೆ, ಶುಕ್ರವಾರ ಇರ್ತದೆ, ಭಾನುವಾರ ಇರ್ತದೆ, ಭಾನುವಾರ ಇರ್ತದೆ, ಹಾಂ ಹಾಂ ಎಲ್ಲ ವಾರನೂ ಇರ್ತದೆ. ಏನೇನು ಅರ್ಕೆ ಕೊಡ್ತಾರೆ ಇಲ್ಲಿ ಬರೋರು? ಇಲ್ಲಿ ಮೊದಲಕ್ಕೆ ಕೊಡ್ತಾರೆ, ಸೀರೆ ಉಡಿಸ್ತಾರೆ, ಸಿಲಿರನಿಗೆ ಅತ್ತೆ ಕಟ್ಕೊಂಡು ಕಾಸು ಕೊಡ್ತಾರೆ, ಅಮ್ಮನಿಗೆ ಸರ್ಗೆ ದುಡ್ಡು ಕಟ್ಟಬೇಕು ಅರ್ಕೆ ಮಾಡ್ಕೊಂಡು, ನಮಗೆ ಇಂಬೆ ದೀಪ ಹಚ್ಚಿಸ್ತಾರೆ, ಇಲ್ಲಿ ಮಾತಾಡೋರು ಬೆಲ್ಲದ ದೀಪ ಹಚ್ಚಿಸ್ತಾರೆ, ತುಪ್ಪದಲ್ಲಿ ಎಲ್ಲ ಮಾಡ್ತಾರೆ. ಒಳ್ಳೇದಾಗೋದು ಇಷ್ಟೊಂದು ಜನ ಬರ್ತಾರೆ. ಆಯ್ತಮ್ಮ ಆಯ್ತಮ್ಮ. ತುಂಬ ವರ್ಷದಿಂದ ಬರ್ತಾ ಒಳ್ಳೇದಾಗಿದೆ. ನಮ್ಮ ಮಗಳಿಗೆ ಪಾಪು ಇರಲಿಲ್ಲ, ನಮ್ಮ ಅಕ್ಕವ್ರ ಮಗಳಿಗೆ ಬಂದು ಬೇಡ್ಕೊಂಡ್ವಿ. ಇವಾಗ ಪಾಪು ಹೋಗ್ತಿದೆ, 8 ತಿಂಗಳು ಬರುತ್ತೆ. ನಾವು ಇದೇ ಊರವರು, ನಾವು ಮಂಡ್ಯ, ಇಲ್ಲೇ ಇರೋದು. ಓಕೆ 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 ಎಲ್ಲ ಒಳ್ಳೇದಾಗಿದೆ ಸರ್. ಆಯ್ತು ಥ್ಯಾಂಕ್ ಯು. ಬಂದಿರೋದು ಫಸ್ಟ್ ಟೈಮು, ಯಾರು ಹೇಳಿದ್ರು ತುಂಬ ಒಳ್ಳೆಯದಾಗಿದೆ, ಎಲ್ಲಿಗೋಯ್ತು ಅಂತ, ಅದಕ್ಕೆ ನಾವು ಇದೇ ಫಸ್ಟ್ ಬಂದಿದ್ದೀವಿ. ಎಲ್ಲಿಂದ ಬಂದಿರ್ಬೇಕು? ಸಮಾಧಾನ ಆಯಿತು ಒಟ್ಟಿನಲ್ಲಿ? ಹಾಂ ಆಯಿತು. ಎಲ್ಲಿಂದ ಬಂದಿರೋದು? ಇಲ್ಲೇ ಚನ್ನಪಟ್ಟಣ. ಚನ್ನಪಟ್ಟಣದವ್ರೆ? ಹಾಂ 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 ಚನ್ನಪಟ್ಟಣದವ್ರೆ. ಇದೇ ಇದೇ ಏರಿಯಾದ ಹೇಗೆ ಅನಿಸ್ತದೆ? ಪೂಜೆ ಸಲ್ಲಿಸ್ತಾ ಇದ್ದೀರಿ ನಿರಂತರವಾಗಿ? ಬರ್ತೀವಿ, ವಾರ ಬರ್ತೀವಿ, ಕೈ ಮುಕ್ಕೋತೀವಿ, ಬೇಡ್ಕೋತೀವಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾರೆ ಎಲ್ಲ ಹೊರಗಡೆಯಿಂದೆಲ್ಲ ಬರ್ತಾರೆ. ಹೊರಗಡೆಯಿಂದ ಬರ್ತಾರೆ. ಥ್ಯಾಂಕ್ ಯು. ಎಲ್ಲಿ ಹೊರ್ತಾವೆ? ನಾವಿಲ್ಲೇ ಚನ್ನಪಟ್ಟಣ ಇಲ್ಲೇ ಕ್ರಾಸು. ಓಕೆ ಓಕೆ ಕಬ್ಬಳಮ್ಮನ ದೇವಸ್ಥಾನ ಬಂದಿದ್ದೀರಿ? 5ನೇ ಕ್ರಾಸಿಂದ ಬಂದಿದ್ದೀವಿ. ಹೆಂಗೆ ಪರಿಚಯ ಆಯಿತು? ಅಲ್ಲಿಂದ ಅಲ್ಲ ಹೆಂಗೆ ಪರಿಚಯ ಆಯಿತು ದೇವಸ್ಥಾನ? ದೇವಸ್ಥಾನಕ್ಕೆ ಹೆಂಗೆ ಬರ್ತಾನೆ ಇದೆ ಸರ್, ಒಂದು 12 ವರ್ಷದಿಂದ. 12 ವರ್ಷದಿಂದನೂ ಇದೆ ಇದು 12 ವರ್ಷದಿಂದ ಹಳೆ ತುಂಬ ಹಳೆ ದೇವಸ್ಥಾನ ಆಗಿದೆ. ಓಕೆ ಏನು ಆಗಿದೆ? ಒಳ್ಳೇದಾಗಿದೆ. ಹಾಂ 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 ಹುಷಾರಿರಲಿಲ್ಲ, ಹುಷಾರಾದ್ವಿ, ತಾಯಿಗೆ ಬಂದಾಗ ಒಳ್ಳೇದೇ ಇತ್ತು. ಓಕೆ ಓಕೆ ದೇವಸ್ಥಾನ ಸಾಕಷ್ಟು ಅನುಕೂಲ ಆಗಿದೆ ಜನಗಳಿಗೆ. ತುಂಬ ಒಳ್ಳೇದು ಕಂಡಿದ್ದೀವಿ ಸರ್. ಹಾಂ
ಸರಿ ಒಂದು 10-12 ವರ್ಷದಿಂದ ಬರ್ತಾ ಇದ್ದೀವಿ. ಒಳ್ಳೆಯದು, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕೃಷ್ಣ ಮೆಸೇಜ್. ಕೃಷ್ಣ. ಈ ದೇವಸ್ಥಾನಕ್ಕೆ ತಾವೇ ಪ್ರಧಾನ ಅರ್ಚಕರು, ಧರ್ಮದರ್ಶಿಗಳು. ಹೌದು. ನೀವು ಯಾವಾಗಿಂದ ಈ ಪೂಜೆ ಸಲ್ಲಿಸ್ತಾ ಇದ್ದೀರಿ? ಸುಮಾರು 18 ವರ್ಷದಿಂದ ಮಾಡ್ತಾ ಇದ್ದೀವಿ. ಮುಂಚೆ ಯಾರು ಮಾಡ್ತಾರೆ? ಮುಂಚೆ ಮಾಮೂಲಿ ಮನೆಯಲ್ಲೇ ಮಾಮೂಲಿ ಪೂಜೆ ಮಾಡ್ಕೊಂಡು ಅಷ್ಟೇ, ನಾನೇ ಪೂಜೆ ಮಾಡ್ಬೋದು. ಸಂಪೂರ್ಣವಾಗಿ ದೇವಾಲಯಕ್ಕೆ ನೀವು ಇದನ್ನು ಸಮರ್ಪಣೆ ಮಾಡಿ. ಹೌದು. ನಿಟ್ಟಿನಲ್ಲಿ ಭಕ್ತಾದಿಗಳು ಯಾವ್ಯಾವ ರೀತಿ ಸಂಕಲ್ಪ ಮಾಡ್ಕೊತಾರೆ? ಮಾಮೂಲಿ ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು ಎಲ್ಲ ಮಾಮೂಲಿ ಅಮ್ಮನಿಗೆ ಬೇಡ್ಕೋತಾರೆ. ಅಮ್ಮ ಏನು ಅಪೇಕ್ಷೆ ಇರಲ್ಲ, ಮಾಮೂಲಿ ಭಕ್ತರುಗಳು ಏನು ಸಂಕಲ್ಪ ತೀರ್ಸೋಕ್ಕೋಸ್ಕರ ಸೀರೆ ಮಾಡ್ಲಿಕ್ಕೆ ಆ ಥರದ್ದೆಲ್ಲ ಮಾಡ್ತಾರೆ. ಅದು ಬಿಟ್ಟು ಅಂತ ಏನಿಲ್ಲ. ಇಲ್ಲಿ ಬಂದು ನೆಲೆಸಿ ತುಂಬ ಪ್ರಖ್ಯಾತ ಆಯ್ತವಳೆ. ದಿನೇ ದಿನೇ ಜನಗಳಿಗೆ ಆಗ್ತಾಳೆ. ಅವಳು ನಡೆಸ್ಕೋತಾವಳೆ ಎಲ್ಲ ಅವಳದೇ ಎಲ್ಲ. ಅಂದರೆ ಭಕ್ತಾದಿಗಳು ಯಾವ ರೀತಿ ಸೇವೆಗಳನ್ನ ಸಲ್ಲಿಸ್ತಾರೆ? ಅಮ್ಮನಿಗೆ ವಾರ್ಷಿಕವಾಗಿ 2 ಜಾತ್ರೆ ನಡೀತವೆ ಇಲ್ಲಿ. ಆ ಟೈಮಲ್ಲಿ ಏನು ದಾಸೋಹ ನಡೀತದೆ, ಅದಕ್ಕೆಲ್ಲ ಅವರು ನಡೆಸ್ತಾರೆ. ಭಕ್ತರುಗಳು ನಾವು ಎಲ್ಲ ಸೇರಿ ಮಾಡ್ತೀವಿ. ನಮ್ಮ ಮನೆಯಿಂದ ನಾವು ಎಷ್ಟು ಮಾಡ್ಬೇಕು ಮಾಡ್ತೀವಿ, ಭಕ್ತರೆಲ್ಲ ಸೇರ್ಕೊಂಡು ಕೈ ಜೋಡಿಸಿ ಮಾಡ್ತಾರೆ. ಅದು ವರ್ಷನೇ ಹೆಚ್ಚುತ್ತಾನೆ ಇದೆ. ಆಮೇಲೆ ಇನ್ನೊಂದು ಸಲ ಮಾಮೂಲಿ ಜಾತ್ರೆ ಎಲ್ಲ ಭಾಗವಹಿಸ್ತಾರೆ. ಹೂವಿನ ಅಲಂಕಾರ, ಅದು ಇದು ಸೇವೆಗಳು ಎಲ್ಲ ಚೆನ್ನಾಗಿ ನಡೆಸ್ಕೋತಾಳೆ. ಯಾವ್ಯಾವ ಟೈಮಲ್ಲಿ ಪೂಜೆ ನಡೆಯುತ್ತೆ? ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿಲಿ ಎಲ್ಲ ನಡೀತದೆ. ಭಾಳ ಮುಖ್ಯವಾಗಿ ಅಮಾವಾಸ್ಯೆ ಜಾಸ್ತಿ. ಹುಣ್ಣಿಮೆಗಳೆಲ್ಲ ಮಾಮೂಲಿ ಇರ್ತದೆ. ಏನೋ ತಾಯಿ ಕೃಪೆ ಆಶೀರ್ವಾದ ನಡೀತಾ ಇದೆ, ನೋಡ್ಕೊಂಡು ಹೋಗ್ತಾರೆ. ಎಲ್ಲಿ ಭಕ್ತಾದಿಗಳು ಜಾಸ್ತಿ ಇದೆ? ಎಲ್ಲ ಕಡೆಯಿಂದ ಬರ್ತಾರೆ. ಔಟ್ ಆಫ್ ಸ್ಟೇಟಿಂದ ಬಂದಿದ್ದಾರೆ. ಮಡಿಕೇರಿ, ಮಂಡ್ಯ, ಮೈಸೂರು, ಕುಶಾಲನಗರ, ಬೆಂಗಳೂರು, ಚಿಂತಾಮಣಿ, ಹೊಸಕೋಟೆ ಎಲ್ಲ ಕಡೆ ಭಕ್ತಿಯಿಂದ ಬರ್ತಾರೆ. ತಮಿಳುನಾಡಿಂದನೂ ಬರೋರು ಇದ್ದಾರೆ. ಅದು ಬಿಟ್ಟರೆ ದುಬೈ, ಕತಾರಿಂದೆಲ್ಲ ಬಂದು ಹೋಗುವರೆ. ಎಲ್ಲ ಕಡೆಯಿಂದ ಬರ್ತಾರೆ ಭಕ್ತರುಗಳು. ಹೊರದೇಶದಿಂದನೂ ಬರ್ತಾರೆ. ತಾಯಿ ಸಂಕಲ್ಪ ಈಡೇರಿಸ್ತಾವಳೆ, ಒಳ್ಳೆ ನಡೆಸ್ಕೊತಾವಳೆ. ಮತ್ತು ಈ ದೇವಸ್ಥಾನ ನವೀಕರಣ ಮಾಡುವಂಥ ಉದ್ದೇಶ ಅಮ್ಮನಿಂದ ಏನೋ ಅಪ್ಪಣೆ ಬರಲಿಲ್ಲ, ಅದರಿಂದ ನಾವೇನೋ ಮುಂದುವರಿಲಿಲ್ಲ. ದೊಡ್ಡ ದೇವಸ್ಥಾನ ಇದೆಯಲ್ಲ, ಇದು ಚಿಕ್ಕದಾಗಿರಲಿ. ಮುಂದಿನ ದಿನಗಳಲ್ಲಿ ಅಮ್ಮನ ಇಚ್ಛೆ ಇದ್ದು ಮಾಡಿಸ್ಕೊಂಡ್ರೆ ನಾವು ಮಾಮೂಲಿ ಮಾಡೋಕ್ಕೆಲ್ಲ ಪ್ರಯತ್ನ ಪಡ್ತೀವಿ. ನಾವು ನಮ್ಮ ಮನೆಯಿಂದ ಭಕ್ತರುಗಳು ಹೇಳಿದ್ರು ಅಮ್ಮ ಏನೇನೋ ಅಪ್ಪಣೆ ಕೊಟ್ಟಿಲ್ಲ. ಅಮ್ಮ ಬರೋ 1-2 ವರ್ಷದಲ್ಲಿ ಮಾಡಿಸ್ಕೋಬೋದು. ಭಕ್ತಾದಿಗಳಿಗೆ ಕೊನೆಗೆ ಏನು ಹೆಚ್ಚು ಹೇಳಿ ಎಲ್ಲ ಅವಳನ್ನು ನಂಬಿ ಅವಳನ್ನ ಆರಾಧನೆ ಮಾಡಿ ಅವಳಿಂದೆಲ್ಲ ಒಳ್ಳೆ ಫಲಗಳನ್ನು ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವರ್ಗ ಜನ ಸುಖನ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತೀವಿ. ಸರ್, ಈಗ ದಳದಿಂದ ಎಲ್ಲ ಬರ್ತಾರೆ. ಎಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಬರ್ತಾರೆ. ಕುಮಾರಸ್ವಾಮಿ ಅವರೇನು ಮಾಮೂಲಿ ಎಲ್ಲ ಕೌನ್ಸಿಲರ್ಸು ಎಲ್ಲ ಪ್ರತಿಯೊಬ್ಬರು ವಿಸಿಟ್ ಮಾಡ್ತಾರೆ. ಹಾಗಾಗಿ ನಾವು ದೊಡ್ಡವರ ನಾವಿನ್ನೂ ಪ್ರಚಾರ ಮಾಡಿಲ್ವಲ್ಲ ಅಷ್ಟೊಂದೆಲ್ಲ ಲೆವೆಲ್ಲಾಗಿ. ಯೋಗೇಶ್ವರ ಅವರೆಲ್ಲ ಬಂದು ಹೋಗೋರೆ, ಎಲ್ಲ ಬಂದು ಹೋಗೋರು. ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಎಲ್ಲರೂ ಧಾರಾವಾಹಿ ಮಾಡೋರು ಅಂಥವ್ರೆಲ್ಲ ಬರ್ತಾರೆ. ತಾಯಿ ಕರ್ಸ್ಕೋತಾಳೆ, ಎಲ್ಲ ಥರದವ್ರು ಬರ್ತಾರೆ. ಆಗಲಿ. ಸ್ಥಳೀಯ ಶಾಸಕರು ಈ ಬಗ್ಗೆ ಈ ದೇವಸ್ಥಾನಕ್ಕೆ ಒಲವು ತೋರಿಸ್ಬೇಕು. ನಮ್ಮ ಯಾರಿಗೂ ಪ್ರಚಾರ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಅದರಿಂದ ಪ್ರಚಾರ ಮಾಡ್ಬೋದಾಗಿದ್ರೆ MLAಗಳು MP ಅವ್ರ ಹತ್ರ ಎಲ್ಲ ಹೋಗ್ಬೋದಿತ್ತು. ನಾವು ನಮ್ಮ ತಕ್ಕ ಮಟ್ಟಿಗೆ ಮನೆ ಅಳತೆಗೆ ಮಾತ್ರ ಮನೆಗೇನು ಕುಂಡಿಸಿದ್ದೀವಿ ಅಮ್ಮ ಪ್ರೇರೇಪಣೆಯಿಂದ. ಅದರಿಂದ ಅಮ್ಮನವ್ರು ಬರೋರನ್ನ ಕಾಪಾಡಲಿ, ಯಾರ ಅಮ್ಮನ ಭಕ್ತರಿದ್ದಾರೆ ಅವ್ರುಗಳು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಮುಂದುವರ್ಸ್ಕೊಯ್ತಿದ್ದೀವಿ. ಅದರಿಂದ ಅಷ್ಟೊಂದು ಲೆವೆಲ್ ಗಂಟೆ ಇನ್ನೂ ಹೋಗಿಲ್ಲ. ಆದರೆ ಇಲ್ಲಿ ಸುತ್ತಮುತ್ತ JDS ಆಗ್ಬೋದು, ಇನ್ನೊಂದಾಗ್ಬೋದು, ರಾಜಕೀಯದವರು ಅಂತ ಹೇಳೋದಲ್ಲ, ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅವರೆಲ್ಲ ತಿಂಗಳಿಗೆ ಅಮಾವಾಸ್ಯೆ ಹುಣ್ಣಿಮೆ ಆಗ್ಬೋದು, ಇಲ್ಲ ವಾರದಲ್ಲಿ ಆಗ್ಬೋದು, ಅವ್ರು ಬಂದು ವಿಸಿಟ್ ಮಾಡಿಬಿಟ್ಟು ಅಮ್ಮನವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ತಾರೆ. ಓಕೆ. ಈ ದೇವಾಲಯದ ವಿಶೇಷತೆ ವಾರ ದಿನಗಳಲ್ಲಿ ಯಾವ್ಯಾವ ದಿನ ಮೇನ್ ಇಂಪಾರ್ಟೆಂಟ್ ಸರ್? ಮುಖ್ಯವಾಗಿ ಬಂದು ಮಂಗಳವಾರ, ಶುಕ್ರವಾರ, ಭಾನುವಾರ, ಪೌರ್ಣಮಿ, ಅಮಾವಾಸ್ಯೆಯಲ್ಲಿ ನಡೀತಾ ಇರುತ್ತೆ. ನಮ್ಗೆ ಸ್ವಲ್ಪ ಸಮಯ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಮ್ಮದು ಹಸು ಕರು ಎಲ್ಲ ಇರುತ್ತಲ್ವ, ಎಲ್ಲ ನೋಡೋದ್ರಿಂದ ಮಧ್ಯಾಹ್ನ 2 ಗಂಟೆ ಮೇಲೆ ಪೂಜೆ ಶುರು ಮಾಡ್ತೀವಿ. ಮಧ್ಯಾಹ್ನ 2ರಿಂದ ಸಂಜೆ 7:30-8 ಗಂಟೆ ಓಪನ್ ಇರುತ್ತೆ. ಸರ್, ಮೂಲ ವಿಗ್ರಹ ಸೇಮ್ ಕಬ್ಬಾಳ್ ರೀತಿಯಲ್ಲೇ ಅಮ್ಮನವರು ದರ್ಶನ
ಸ್ನಾನ ಮಾಡ್ದಂಗೆ ಆಗುತ್ತೆ. ಸೊ ಇದ್ರ ಬಗ್ಗೆ ತಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೇನು ಹೇಳಕ್ಕೆ ಇಷ್ಟಪಡಲ್ಲ ಅಣ್ಣ, ಯಾಕಂದ್ರೆ ಅಮ್ಮನವ್ರ ಕೃಪೆ ಅದು. ಕಬ್ಬಳಮ್ಮ ಅಂತ ಪೂಜೆ ಮಾಡಿದ್ಮೇಲೆ ಕಬ್ಬಳಮ್ಮನ ಥರನೇ ಬರಬೇಕು. ನಾವು ಪ್ರಯತ್ನ ಪಟ್ಟಿಲ್ಲ, ಅಮ್ಮನವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಮ್ಮ ಒಂದು ಸ್ಥಿರ ಮೂರ್ತಿ ಬೇಕು ಅಂದ್ಬಿಟ್ಟು ಆದೇಶ ಮಾಡಿದ್ರು. ಅದಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟು ಮೂಲ ರೂಪ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನಾವು ಕಾಪಿ ಕೊಟ್ಟು ಅಷ್ಟೇ. ಅದು ಆ ರೀತಿ ಮೂಡ್ ಬಂದಿರೋದು ಅಮ್ಮನವ್ರ ಪ್ರೇರೇಪಣೆ, ಅಮ್ಮನವ್ರ ಆಶೀರ್ವಾದ. ಓಕೆ, ಇಡೀ ಕುಟುಂಬನೇ ಕೂಡ ದೇವರ ಪೂಜೆಗೆ ಅನ್ಸ್ಕೊಳ್ದು ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ನಮ್ಮ ಕುಟುಂಬದ ಕುಲದೇವತೆ ಅವಳ ದಯೆಯಿಂದ ನಾವು ಬದುಕ್ತಾ ಇದ್ದೀವಿ. ಅದರಿಂದಾಗಿ ಅವಳಿಗೆ ಅಂತ ಮೀಸಲಾಗಿದ್ದೀವಿ. ಓಕೆ, ಮುಂದಿನ ದಿನಗಳೇನಾದ್ರು ಮದುವೆ ಕಾರ್ಯಕ್ರಮಗಳೇನಾದ್ರು ಮಾಡಿದ್ರೆ ಇಲ್ಲಿ ಬಂದು ಮಾಡ್ಬೋದಾ? ಅಂದರೆ ಅರ್ಥ ಆಗಿದೆ. ಮದುವೆ ಸಮಾರಂಭಗಳೇನಾದ್ರು ಮುಂದಿನ ದಿನಗಳಲ್ಲಿ ಬಂದು ಅದು ನಮಗೆ ಏನು ಐಡಿಯಾಸ್ ಇಲ್ಲ ಅಣ್ಣ. ಬಟ್ ಅಮ್ಮನವರ ಪ್ರೇರೇಪಣೆಯಿಂದ ಅವಳೇನಾರು ಅಮ್ಮ ಇಷ್ಟಪಟ್ಟು ಮುಂದಕ್ಕೆ ಈ ಥರ ಕಾರ್ಯಗಳು ನಡಿಬೇಕು, ನನ್ನ ಜಾಗದಲ್ಲಿ ಈ ಥರ ಸೇವೆಗಳಾಗಬೇಕು ಅಂತ ಅನ್ನೋದು ಅವರ ಮನಸ್ಸಲ್ಲಿ ಇತ್ತು ಅಂತಾನೆ ಮುಂದಕ್ಕೆ ನಡೆಸ್ಕೊಂಡ್ರೆ ಅವಕಾಶ ಮಾಡಿಕೊಡ್ಬೋದು. ನಾವು ಏನು ಮಾಡೋಕ್ಕಾಗಲ್ಲ, ಅಮ್ಮ ಇಷ್ಟಪಡಬೇಕು ಅಂತ. ಸಾರ್ವಜನಿಕವಾಗಿ ಪ್ರಚಾರ ಇಲ್ಲಿ ಯಾರು ತಾವಾಗಿ ಯಾರು ದೇವಸ್ಥಾನ ಕಡೆಯಿಂದ ಯಾರು ಪ್ರಚಾರ ಮಾಡಿಲ್ಲ. ಭಕ್ತಾದಿಗಳು ಬರ್ತಾರಲ್ಲ, ಅವರು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಮಾಡಿರೋದ್ರಿಂದ ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಇನ್ನು ಮುಂದೊಂದು ದಿನದಲ್ಲಿ ಇನ್ನೂ ತುಂಬ ಅಭಿವೃದ್ಧಿ ಆಗುತ್ತೆ ಅದಂತೂ ಹೇಳ್ಬಲ್ಲೆ. ತುಂಬ ಜನ ದೇವಸ್ಥಾನ ತುಂಬ ಒಳ್ಳೇದಿದೆ, ತುಂಬ ಅನುಕೂಲ ಆಗುತ್ತೆ. ದೃಷ್ಟಿ ದೋಷಗಳೆಲ್ಲ ಆಗುತ್ತಲ್ಲ, ಅದೆಲ್ಲ ಬಂದು ಹೋದರೆ ಎಲ್ಲ ಕಳೆಯುತ್ತೆ. ದೃಷ್ಟಿ ದೋಷ ಎಲ್ಲ ಕಳೆಯುತ್ತೆ. ತಡೆ ಹೊಡ್ಸ್ಕೊಂಡು ಹೋಗ್ತಾರೆ, ಮತ್ತು ಯಂತ್ರಗಳು ತೊಗೊಂಡೋಗಿ ಹಾಕ್ತಾರೆ. ಮಕ್ಕಳು ಚೆಂಡು ಹಿಡಿಯೋದು ಇದೆಲ್ಲ ತುಂಬಾ ನಿಲ್ತಾ ಇದೆ ಮಕ್ಳುಗಳಿಗೆಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ. ದೇವ್ರು ಬಂದು ನೋಡಿದ್ರೆ ಸಾಕು. ಕಬ್ಬಾಳಮ್ಮನ್ನ ಕಬ್ಬಾಳಿಗೆ ಹೋಗಿ ನೋಡಬೇಕಾಗಿಲ್ಲ, ಇಲ್ಲಿ ಬಂದು ನೋಡಿದ್ರೆ ಕಬ್ಬಾಳಿಗೆ ಹೋದಂಗೆ ಆಗುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಅಲ್ಲೇ ಇದ್ದೀವೇನೋ ಅನ್ನೋ ಅನಿಸುತ್ತೆ ನಮಗೂ. ತುಂಬಾ ಸಂತೋಷ ಆಗುತ್ತೆ ಇಲ್ಲಿ ಬಂದರೆ. ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಬಂದು ಹೋದ್ರೇ ಏನೋ ಒಂಥರ ತೃಪ್ತಿ, ಎಲ್ಲೋ ಒಂದು ಸ್ವರ್ಗಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಇಲ್ಲಿಗೆ ಬಂದು ಹೋದರೆ. ಅಷ್ಟು ಸಂತೋಷ ಆಗುತ್ತೆ. ಬನ್ನಿ ನಾವಿಲ್ಲಿ ಪೂಜೆ ಅರ್ಚಕರು ಪೂಜೆ ಮಾಡ್ತೀವಿ. ಯಾವಾಗಿಂದ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸಿ. ನನಗೂ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ. ಯಾರೇ ಏನೇ ತೊಂದರೆ ಕೊಟ್ಟರು ಅಡಚಣೆಗಳಿಂದ ಅಮ್ಮ ನಿವಾರಣೆ ಮಾಡಿದ್ದಾಳೆ. ಇನ್ನೂ ಮಾಡುವಷ್ಟು ಖುಷಿಯಾಗುತ್ತೆ ಇಲ್ಲಿ, ಅಷ್ಟು ಕೇಳಬೇಕು. ಥ್ಯಾಂಕ್ ಯು. ವೀಕ್ಷಕರೇ, ಚನ್ನಪಟ್ಟಣದ ಮೇನ್ ರೋಡಿಂದ ಬಸವನಗುಡಿ ಇದೆ, ಅಲ್ಲಿಂದ ಸರ್ಕಲಲ್ಲಿ ಮಂಗಳವಾರಪೇಟೆ ಅಂತ ಒಂದು ಏರಿಯಾ ಇದೆ. ಸೊ ಅಲ್ಲಿ 13ನೇ ಕ್ರಾಸಿಗೆ ಬಂದರೆ ನಿಜವಾಗ್ಲೂ ನಿಜ ಸ್ವರೂಪ ದೈವ ಸ್ಫುರದ್ರೂಪಿ ಶ್ರೀ ಕಬ್ಬಾಳಮ್ಮನವರ ದೇವಾಲಯ ಇದೆ. ಸುಮಾರು ತಲಾಂತರಗಳಿಂದ ಒಂದು 20 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಪ್ರಧಾನ ಅರ್ಚಕರಾಗತಕ್ಕಂಥ ಕೃಷ್ಣವರು ನಮ್ಮೊಟ್ಟಿಗೆ ಎಲ್ಲ ಮಾಹಿತಿಗಳನ್ನು ನೀಡಿದರು. ಭಾಳಷ್ಟು ದೇಶ ವಿದೇಶಗಳಿಂದ ಕೂಡ ಭಕ್ತರಿದ್ದಾರೆ. ಸೊ ಹಾಗಾದರೆ ಭಕ್ತರಿಗೋಸ್ಕರ ಪ್ರಚಾರದಲ್ಲಿ ಬಂದಿಲ್ಲ. ಸೊ ಭಕ್ತರೇ ನಿರಂತರ ಪ್ರಚಾರ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಈ ಒಂದು ದೇವಾಲಯಕ್ಕೆ ನಿಜಕ್ಕೂ ಭೇಟಿ ನೀಡುವಂಥ ಭಕ್ತರು ಕೂಡ ತಾವೆಲ್ಲರೂ ಕೂಡ ನೋಡಿದ್ರಿ, ಮಾತಾಡಿದ್ರಿ. ಅವರ ಅಭಿಪ್ರಾಯ ಅನಿಸಿಕೆಗಳನ್ನ ಕೂಡ ನಾವು ಕೂಡ ತೋರಿಸಿದ್ವಿ, ತಾವೆಲ್ಲರೂ ಕೂಡ ನೋಡಿದಿರ ಅಂತ ಭಾವಿಸ್ತೀವಿ. ಸೊ ಹಾಗಾದರೆ ವೀಕ್ಷಕರೇ, ನಿಮ್ಮ ದೈವ ಸಂಕಲ್ಪವನ್ನು ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀರಾ, ನೀವು ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿ ತೊಂದರೆ ಅನುಭವಿಸ್ತಿರ್ತೀರ, ಸೊ ಆ ತೊಂದರೆ ನಿವಾರಣೆ ಆಗಬೇಕು ಅಂದರೆ ಖಂಡಿತ ಈ ಕಬ್ಬಾಳಮ್ಮನ ಸನ್ನಿಧಿಗೆ ಬಂದು ಭೇಟಿ ನೀಡಿ. ಇಲ್ಲಿ ಯಾವುದೇ ರೀತಿಯಾದಂಥ ರಶ್ ಇರಲ್ಲ, ಒಳ್ಳೆ ಅದ್ಭುತವಾದಂಥ ದರ್ಶನ ಆಗುತ್ತೆ. ಮತ್ತು ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಸಂಕಲ್ಪ ಇಟ್ಕೊಂಡ್ರೆ ಅದು ಖಂಡಿತ ಒಳ್ಳೆಯದಾಗುತ್ತೆ ಅಂತ ಪ್ರಧಾನ ಅರ್ಚಕರು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ನೋಡಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ನಿರಂತರವಾಗಿ ಈ ಕಬ್ಬಾಳಮ್ಮ ದೇವಾಲಯಕ್ಕೆ ಯಾರ್ಯಾರು ಭೇಟಿ ನೀಡಿಲ್ಲ, ಯಾರ್ಯಾರು ಭೇಟಿ ನೀಡಬೇಕು ಅಂದ್ಕೊಂಡಿದ್ದೀರಿ, ಖಂಡಿತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಆ ನಂಬರ್ಗೆ ಕರೆ ಮಾಡಿ ಖಂಡಿತ ನೀವು ಭೇಟಿ ನೀಡಿ ಅಂತ ಹೇಳ್ತಾ ನಿರಂತರವಾಗಿ ನಾವು ಸುದ್ದಿ ಬಿತ್ತಾರ ಮಾಡ್ತಾ ಇರ್ತೀವಿ, ನಿಮಗೆ ಕಾರ್ಯಕ್ರಮನ ತೋರಿಸ್ತಾ ಇರ್ತೀವಿ. ಕ್ಯಾಮ್ರಾ ಪರ್ಸನ್ ರಘುಗೌಡ ಅವ್ರ ಜೊತೆ ಡಾಕ್ಟರ್ ಯೋಗೇಶ್, ಡೈಮಂಡ್ ಟಿವಿ ಹಾಗೂ ಸ್ಟಾರ್ ಟಿವಿ. ನಮಸ್ಕಾರ.